ನಿನ್ನೆಗೆ ಮುಗಿದೋಯ್ತಾ ಅಂತಂದ್ರೆ ಯಾವುದು ಕೂಡ ಮುಗಿದಿಲ್ಲ, ಇನ್ನೂ ಬಾಕಿ ಹೇ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ರೀತಿಯಲ್ಲಿದೆ. ಆಪರೇಷನ್ ಸಿಂಧೂರ ಆರಂಭವಾಗಿದೆ ಮತ್ತೆ. ಲಾಹೋರ್ನ ಸೇನಾ ನೆಲೆಗಳ ಮೇಲೆ ಭಾರತದ ಡ್ರೋನ್ ದಾಳಿ ನಡೆದಿದೆ. ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಮುಂದುವರೆದಿದೆ ಅಂತ ಏನು ಹೇಳಿದ್ರು, ಅದೇ ರೀತಿಯಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಈಗ ಉಡೀಸ್ ಮಾಡಲಾಗಿದೆ. ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಅನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಏರ್ ಡಿಫೆನ್ಸ್ ರಾಡಾರ್ ಟಾರ್ಗೆಟ್ ಮಾಡಿದ್ದ ಭಾರತೀಯ ಸೇನೆ ಅಧಿಕೃತವಾಗಿಯೇ ಈಗ ಹೇಳಿಕೆಯನ್ನ ಬರ್ತಾ ಇದೆ ಭಾರತೀಯ ಸೇನೆಯಿಂದ. ಅಧಿಕೃತ ಹೇಳಿಕೆ ಬಿಡುಗಡೆ ಕೂಡ ಆಗಿದೆ. ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಗೆ ಬಹುದೊಡ್ಡ ಹಾನಿ ಇದು. ಕಾರಣ ಏರ್ ಡಿಫೆನ್ಸ್ ಅನ್ನ ಧ್ವಂಸಗೊಳಿಸೋದು ಅಂತಂದ್ರೆ ಮಾಮೂಲಿ ಅಲ್ಲ. ಆ ವ್ಯವಸ್ಥೆಯನ್ನೇ ದೊಡ್ಡ ಮಟ್ಟದಲ್ಲಿ ಈಗ ಹಾನಿಗೊಳಪಡಿಸಿದೆ ಭಾರತ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡಿರೋದು ಲಾಹೋರ್ನಲ್ಲಿ. ನೆನಪಾಗ್ಬೋದು ನಿಮಗೆ, ಬಹಳಷ್ಟು ಜನಕ್ಕೆ ಏನಾದರೂ ಒಂದಿಷ್ಟು 1965ರ ಯುದ್ಧವನ್ನು ನೆನಪಲ್ಲಿ ಇಟ್ಕೊಂಡಿದ್ದಿದೆ. 65ರಲ್ಲಿ ನಾವು ಇದೇ ಲಾಹೋರ್ವರೆಗೂ ಕೂಡ ಹೋಗಿದ್ವಿ, ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ವಿ ನಾವು. ಆದರೆ ಶಾಂತಿ ಶಾಂತಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಕೊಟ್ಟು ಆ ಕಡೆ POKನು ಬಿಟ್ಕೊಟ್ಟಿದ್ವಿ. ಇದೇ ಲಾಹೋರ್ನ ಈಗ ಸೇನಾ ನೆಲೆಗಳ ಮೇಲೆ ಭಾರತ ಡ್ರೋನ್ ದಾಳಿಯನ್ನ ಮಾಡಿರೋದು. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ಇದಾಗಲೇಬೇಕು. ಅವತ್ತೇ ಕಲಿಸಬಹುದಾಗಿತ್ತು, ಬಟ್ ಅವತ್ತು ನಮ್ಮವರು ಶರಣಾಗತಿ ಆಗ್ಬಿಟ್ರು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಅಧಿಕೃತವಾದ ಹೇಳಿಕೆ ಬರ್ತಾ ಇದೆ. ಈಗ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಟಾರ್ಗೆಟ್ ಅನ್ನ ಮಾಡಿರೋದು. ಈ ಬೆಳವಣಿಗೆ ಯಾಕೆ, ಏನು ಪಾಠವನ್ನ ಕಲಿಸೋಕೆ ಈಗ ಮತ್ತೆ ಭಾರತ ಮುಂದಾಗ್ತಾ ಇದೆ? ಅಂದ್ರೆ ನಿಲ್ಲಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇವಾಗ. ಅರುಣ್, ಭಾರತ ಒಂದು ಸ್ಪಷ್ಟ ಸಂದೇಶವನ್ನ ಆಪರೇಷನ್ ಸಿಂಧೂರದ ಬಳಿಕ ಕೊಟ್ಟಿತ್ತು. ಇದಕ್ಕೇನಾದ್ರೂ ಪಾಕಿಸ್ತಾನ ಮತ್ತೆ ಮರುದಾಳಿಯನ್ನ ಮಾಡಿದ್ರೆ, ಭಾರತ ಈಗಾಗಲೇ ಮಾಡಿರುವಂಥದ್ದು ಕೇವಲ ಉಗ್ರರ ನೆಲೆಗಳ ಮೇಲೆ ಧ್ವಂಸವನ್ನ ಮಾಡಿರುವಂಥದ್ದು. ಪಾಕ್ ಏನಾದರೂ ಇದಕ್ಕೆ ರಿವೆಂಜ್ ಆಗಿ ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ಆಪರೇಷನ್ ಸಿಂಧೂರ ಪಾರ್ಟ್ 2 ಅನ್ನ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದರ ಭಾಗವಾಗಿ ಆಪರೇಷನ್ ಪಾರ್ಟ್ 2, ಸಿಂಧೂರದ ಪಾರ್ಟ್ 2ನ ಅನಾವರಣ ಆಗ್ತಾ ಇದೆ. ಗಡಿ ಭಾಗದಲ್ಲಿ ಯಾವಾಗ ಆಪರೇಷನ್ ಸಿಂಧೂರವನ್ನ ನಡೆಸ್ತೋ, ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿಯನ್ನ ನಡೆಸ್ತು. ಜೊತೆಗೆ ಅನೇಕ, ಎಸ್ಪೆಷಲಿ ಪೂಂಚ್ ಭಾಗ ಆಗಿರ್ಬೋದು, ಕುಪ್ವಾರ ಆಗಿರ್ಬೋದು, ಅಲ್ಲಿ ಶೆಲ್ಗಳ ದಾಳಿಯನ್ನ ಮಾಡಿಸ್ತು. 16 ಜನ ಮೃತಪಟ್ಟಿದ್ದಾರೆ ಪಾಕಿಸ್ತಾನದ ದಾಳಿಗೆ. ಇದಕ್ಕೆ ಪ್ರತಿಯಾಗಿ ಇವತ್ತು ಭಾರತ ಮಾಡಿರುವಂಥದ್ದು, ಅಗೈನ್ ಪಾಕಿಸ್ತಾನದ ನೆಲದಲ್ಲಿ ಲಾಹೋರ್ಗೆ ಹೋಗಿ ಲಾಹೋರ್ನ ಏರ್ ಡಿಫೆನ್ಸ್ ಅನ್ನ ಕಂಪ್ಲೀಟ್ ಆಗಿ ಭಾರತ ನಿಷ್ಕ್ರಿಯಗೊಳಿಸಿದೆ. ಜೊತೆಗೆ ರೆಡಾರ್ ಏನಿದೆ ಅದನ್ನು ಕೂಡ ನಿಷ್ಕ್ರಿಯಗೊಳಿಸಿದೆ. ಇದು ಭಾರತದಿಂದ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ. ಇವತ್ತು ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು, ದೊಡ್ಡ ಮಟ್ಟದ ಸ್ಫೋಟದ ಸದ್ದು ಕೇಳಿಸಿತ್ತು ಅನ್ನುವಂಥದ್ದು.